ಸ್ನೇಹಿತರೆ, ಇವತ್ತು ನಿಮಗೆ ಪರಿಚಯ ಮಾಡಿಕೊಡೋಕೆ ಹೊರಟಿರೋ ವೃಕ್ಷಕ್ಕೆ ನಮ್ಮ ಆಯುರ್ವೇದದಲ್ಲಿ ಹಾಗೆ ಪುರಾಣಗಳಲ್ಲಿ ಕೂಡ ಅತ್ಯಂತ ಮಹತ್ವದ ಸ್ಥಾನವಿದೆ. ಅದರ ಸೌಂದರ್ಯದ ಬಗ್ಗೆ ಕಾಳಿದಾಸನಿಂದ ಹಿಡಿದು ಕುವೆಂಪುವರೆಗೆ ಸಾಕಷ್ಟು ಕವಿಗಳು ಮನೋಜ್ಞವಾಗಿ ಬರೆದಿದ್ದಾರೆ. ಭಾರತ ಮೂಲದ ಈ ವೃಕ್ಷ ಒಂದು ಕಡೆ ಇವತ್ತು ಅಪರೂಪ ಅನ್ನಿಸ್ತಿದ್ರೆ, ನಾವು ಮತ್ಯಾವುದೋ ಗಿಡವನ್ನ ಅದರ ಹೆಸರಲ್ಲಿ ಕರಿತಿದ್ದೀವಿ. ಇನ್ನು ಪೀಠಿಕೆ ಸಾಕು, ನಾವಿಲ್ಲಿ ಹೇಳೋದಕ್ಕೆ ಹೊರಟಿರೋದು ಅಶೋಕ ಹೆಸರಿನ ಔಷಧಗಳ ಭಂಡಾರದ ಬಗ್ಗೆ. ಅದನ್ನ ತಿಳ್ಕೊಳ್ಳೋ ಮೊದಲು ನೀವಿನ್ನೂ ನಮ್ಮ M2 ಹೆಲ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅಶೋಕ ವೃಕ್ಷ ತೊಗಟೆ, ಬೇರು, ಎಲೆ, ಹೂವು, ಮೊಗ್ಗು ಪ್ರತಿಯೊಂದರಲ್ಲೂ ಔಷಧಗಳ ಸಾರವನ್ನೇ ಸಂಗ್ರಹಿಸಿಟ್ಟುಕೊಂಡಿರೋ ಅಪರೂಪದ ವೃಕ್ಷ. ಸುಮಾರು 6 ರಿಂದ 9 ಮೀಟರ್ ಎತ್ತರಕ್ಕೆ ಬೆಳೆಯುವ ಅಶೋಕ ವೃಕ್ಷದ ಹೂವುಗಳನ್ನು ವರ್ಣಿಸೋದೇ ಒಂದು ಅದ್ಭುತ. ಈ ಅಶೋಕ ವೃಕ್ಷದ ಕೆಳಗೆ ರಾವಣಾಸುರ ಸೀತಾಮಾತೆಯನ್ನ ಇರಿಸಿದ್ದ ಅಂತ ರಾಮಾಯಣದಲ್ಲಿ ಹೇಳಲಾಗಿದೆ. ಈ ಅಶೋಕ ವೃಕ್ಷಗಳ ವನದಲ್ಲಿ ಗೌತಮ ಬುದ್ಧರು ಜನಿಸಿದರು ಅಂತ ಪ್ರತೀತಿ ಇದೆ. ಹೀಗಾಗಿನೇ ಬೌದ್ಧಾರಾಮಗಳಲ್ಲಿ ಈ ವೃಕ್ಷಕ್ಕೆ ಎಲ್ಲಿಲ್ಲದ ಮಹತ್ವ. ಇನ್ನು ಈ ವೃಕ್ಷ ಕಾಮದೇವನಿಗೆ ಅತ್ಯಂತ ಪ್ರಿಯವಾದ ವೃಕ್ಷ ಅಂತ ಹೇಳ್ತಾರೆ. ಸುಂದರವಾದ ಹೂಗಳನ್ನು ಅರಳಿಸೋ ಇದು ನೋಡೋದಕ್ಕಷ್ಟೇ ಅಲ್ಲ, ಮೂಗಿಗೂ ಹಿತ ಕೊಡುತ್ತೆ. ಇಂಥ ಅಶೋಕ ವೃಕ್ಷದ ಬಲಿತ ಕಾಂಡ ಮತ್ತು ತೊಗಟೆಗಳು ಆಯುರ್ವೇದ ಔಷಧಿಗಳ ತಯಾರಿಕೆಗೆ ಬಳಕೆಯಾಗುತ್ತೆ. ಅತಿಸಾರ, ಆಂತರಿಕ ಗಡ್ಡೆಗಳು, ಹುಣ್ಣುಗಳು, ಮೂತ್ರನಾಳ ಸಂಬಂಧಿ ಸೋಂಕು ಹಾಗೂ ಕಾಯಿಲೆಗಳಲ್ಲಿ ಇದರ ಕಷಾಯವನ್ನ ಬಳಸಲಾಗುತ್ತೆ. ಹಾಗೆ ಸಿಫಿಲಿಸ್, ಗನೇರಿಯಾದಂತಹ ಲೈಂಗಿಕ ರೋಗಗಳಲ್ಲೂ ಅಶೋಕ ವೃಕ್ಷದ ತೊಗಟೆಯನ್ನ ಔಷಧವಾಗಿ ಬಳಸ್ತಾರೆ. ಬಂಗಾಳದಲ್ಲಿ ಇದರ ಮೊಗ್ಗು ಹಾಗೂ ಹೂವಿನ ಪಕಳೆಗಳನ್ನ ಹೆಣ್ಣು ಮಕ್ಕಳು ಸೇವಿಸೋ ಪದ್ಧತಿ ಇದೆ. ಈ ವೃಕ್ಷದ ಹೂವುಗಳನ್ನ ಕಷಾಯ ರೂಪದಲ್ಲಿ ಅಥವಾ ಹೂವಿನ ಪುಡಿಯನ್ನ ಹಾಲು, ನೀರು ಅಥವಾ ಜೇನಿನ ಜೊತೆಗೆ ಸೇವಿಸೋದ್ರಿಂದ ಋತುಚಕ್ರದ ಸಂದರ್ಭದಲ್ಲಿ ಅಧಿಕ ರಕ್ತಸ್ರಾವದಿಂದ ಮುಕ್ತಿ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಅಶೋಕ ಅಂದ್ರೆ ಶೋಕದಿಂದ ದೂರ ಮಾಡೋದು ಅಂತ. ಅಶೋಕ ವೃಕ್ಷದ ಎಲೆಗಳನ್ನ ಸತತವಾಗಿ 1 ವಾರ ಸೇವಿಸಿದ್ರೆ ಗರ್ಭಾಶಯದ ಚಿಕ್ಕ ಪುಟ್ಟ ಸಮಸ್ಯೆಗಳು ದೂರಾಗಿ ಸಂತಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಅಶೋಕ ವೃಕ್ಷದ ತೊಗಟೆ ಕಾಂಡದಿಂದ ಮಾಡಲಾದ ಅಶೋಕಾರಿಷ್ಟ, ಅಶೋಕ ಘೃತ, ಅಶೋಕವಟಿ ಮುಂತಾದ ಔಷಧಗಳು ಆಯುರ್ವೇದದಲ್ಲಿ ಬಳಕೆಯಲ್ಲಿವೆ. ಗರ್ಭಕೋಶ, ಋತುಸ್ರಾವ ಸೇರಿದಂತೆ ಹಲವಾರು ಸ್ತ್ರೀ ಸಂಬಂಧಿ ಸಮಸ್ಯೆಗಳಿಗೆ ಈ ಅಶೋಕ ರಾಮಬಾಣ. ನೀವು ಇಲ್ಲಿ ಗಮನಿಸಬೇಕಾದ ಅಂಶವೊಂದಿದೆ. ನಾವು ಪಾರ್ಕುಗಳಲ್ಲಿ, ರಸ್ತೆ ಬದಿಯಲ್ಲಿ ಉದ್ದಕ್ಕೆ ಬೆಳೆಯುವ ಮರಗಳನ್ನ ಅಶೋಕ ಮರ ಅಂತ ಹೇಳ್ತೇವೆ. ಆದ್ರೆ ಅದು ಸರಾಕ ವರ್ಗಕ್ಕೆ ಸೇರಿದ ಮರವೇ ಆದ್ರೂ ಅದು ಔಷಧೀಯ ಸಸ್ಯವಾಗಿ ಗುರುತಿಸಲಾದ ಅಥವಾ ನಮ್ಮ ಪುರಾಣಗಳಲ್ಲಿ ಹೇಳಲಾದ ಅಶೋಕ ವೃಕ್ಷವಲ್ಲ. ಇದು ಹೂವು ಬಿಡುವ ಗುಣವನ್ನೂ ಹೊಂದಿಲ್ಲ. ಆದ್ರೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ಔಷಧೀಯ ಗುಣಗಳುಳ್ಳ ಅಶೋಕ ವೃಕ್ಷ. ಮನಸ್ಸು ಹಾಗೂ ಅವಕಾಶ ಇದ್ರೆ ಇದನ್ನ ನೀವು ಬೆಳೆಸಬಹುದು. ಮನೆ ಮುಂದೆ ಸುಂದರವಾಗಿ ಕಾಣುತ್ತೆ. ಹಾಗೆ ಒಂದು ವಿನಾಶದ ಅಂಚಲಿರೋ ಔಷಧೀಯ ಸಸ್ಯವನ್ನ ಕಾಪಾಡಿಕೊಂಡ ತೃಪ್ತಿ ಕೂಡ ನಿಮ್ಮದಾಗುತ್ತೆ. ಇದು ಹೆಚ್ಚು ಬಿಸಿಲು ಬಯಸದ ನೆರಳು ಹಾಗೂ ತಂಪು ವಾತಾವರಣದಲ್ಲಿ ಬೆಳೆಯುವ ವೃಕ್ಷ. ಗೆಳೆಯರೇ, ಇದು ಅಶೋಕ ವೃಕ್ಷದ ಔಷಧೀಯ ಗುಣಗಳಿಗೆ ಸಂಬಂಧಿಸಿದ ಮಾಹಿತಿ. ಇದನ್ನ ಬೆಳೆಸೋದಕ್ಕೆ ನಿಮಗೆ ಸಾಧ್ಯವಾಗದಿದ್ರೂ ಇದು ನಿಮ್ಮ ಅಕ್ಕಪಕ್ಕದಲ್ಲಿದ್ದರೆ ಕಾಪಾಡಿಕೊಳ್ಳೋಕಾದ್ರೂ ಪ್ರಯತ್ನಿಸಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ M2 ಹೆಲ್ತ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.